ನಮಸ್ಕಾರ, ಲಕ್ಕಿ ವಂಜ ಚಾನಲ್ಗೆ ಸ್ವಾಗತ. ಹೊಸ ವೀಡಿಯೋಸ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಬಂದು ವರಮಹಾಲಕ್ಷ್ಮಿ ಹಬ್ಬ ತುಂಬ ಸಿಂಪಲ್ವಾಗಿ ಆಚರಿಸುವಂಥ ಹಬ್ಬ. ನಾವು ತುಂಬ ಗ್ರ್ಯಾಂಡಾಗಿ ಏನು ಆಚರಿಸಲ್ಲ, ತುಂಬ ಸಿಂಪಲ್ಲಾಗಿ ಆಚರಿಸ್ತೀವಿ. ಇವತ್ತಿನ ಪೂಜೆ ತುಂಬ ಚೆನ್ನಾಗಿರುತ್ತೆ. ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಬಂದಿರೋದ್ರಿಂದ ಏನೋ ನಮ್ಮ ಕೈಯಲ್ಲಿ ಆದಷ್ಟು ಇಟ್ಟು ಮಾಡುವಂಥ ವಾಡಿಕೆ. ಮತ್ತು ನಮಗೆ ಒಬ್ಬಟ್ಟಂತೂ ಮಾಡಲೇಬೇಕಾಗುತ್ತೆ. ಒಬ್ಬಟ್ಟು ಮತ್ತು ರವೆ ಉಂಡೆ, ಅಭ್ಯಾಸದಲ್ಲಿ ರವೆ ಉಂಡೆ ಬೇಕಂದರೆ ಹಣ್ಣುಗಳು ಬೇಕಾದಂಥ ಹಣ್ಣುಗಳೆಲ್ಲ ಮಾಡಿ ಇಟ್ಟು ಪೂಜೆ ಮಾಡೋದು. ಮತ್ತು ಚಕ್ಲಿ, ಕಜ್ಜಾಯ, ಕೋಡ್ಬಳೆ ಇಂಥವೆಲ್ಲ ಮಾಡಿ ಪುಳಿಯೋಗರೆ, ಪಾಯಸ ಎಲ್ಲವನ್ನು ಮಾಡಿ ಇಷ್ಟೇ ನಾವು ನೋಡಿ ಸಿಂಪಲ್ಲಾಗಿ ಮಾಡುವಂಥ ಹಬ್ಬ. ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ ಅಂತ ಏನಿಲ್ಲ, ತುಂಬ ಸಿಂಪಲ್ಲಾಗಿ ಮಾಡೋದು. ಇದೇ ರೀತಿ ಸೀರೆ ಉಡಿಸಿ ಲಕ್ಷ್ಮಿಗೆ ಇಷ್ಟೇ ಆಭರಣಗಳನ್ನು ಹಾಕಿ ಮಾಡುವಂಥ ಹಬ್ಬ. ತುಂಬ ಸಿಂಪಲ್ಲು ನಮ್ಮ ಮನೆ ಹಬ್ಬ. ನೀವುಗಳೆಲ್ಲ ಹೇಗೆ ಆಚರಿಸ್ತೀರೋ ತುಂಬ ಗ್ರ್ಯಾಂಡಾಗಿ ಮಾಡ್ಬೋದು, ನಮಗೆ ಇಷ್ಟೇ ಮಾಡೋಕ್ಕಾಗೋದು. ಹಾಗಾಗಿ ನಾವು ಇಷ್ಟೇ ಸಿಂಪಲ್ಲಾಗಿ ಮಾಡ್ತೀವಿ ಕೂಡ. ವರ್ಷಕ್ಕೊಂದ್ಸಲಿ ವರಮಹಾಲಕ್ಷ್ಮಿ ಹಬ್ಬ ಬರೋದ್ರಿಂದ ಮಾಡಬೇಕು ಅಂತ ತುಂಬ ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀವಿ. ಅದೇ ರೀತಿ ಮಾಡ್ಕೊಂಡು ಬರ್ತಾಯಿದ್ದೀವಿ. ಸ್ವಲ್ಪ ಕಾಯಿನ್ಗಳು, ಸ್ವಲ್ಪ ಒಂದು 200 ಮತ್ತು 100 ರೂಪೀಸ್ ನೋಟ್ಸು ಈ ಥರದ್ದೆಲ್ಲ ಇಟ್ಟು ಬಳೆಗಳು ನೋಡಿ, ಎಕ್ಸ್ಪೆಷಲಿ ಬಳೆಗಳು ಮೇಯ್ನು. ಬಳೆಗಳನ್ನು ನಾವು ಈ ಥರ ಟೇಪಲ್ಲಿ ಸುತ್ತಿ ಬಂದರಿಗೆಲ್ಲ ಅರ್ಶಿನ ಕುಂಕುಮ, ಬಾಳೆಹಣ್ಣು, ಎಲೆ, ಅಡಿಕೆ, ಬ್ಲೌಸ್ ಪೀಸು ಮತ್ತು ಹಣ್ಣುಗಳು ಎಲ್ಲ ಇಟ್ಟು ಕೊಡೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ.